ಶ್ರೀವತ್ಸ ಅಂತ. ಇದು ನಮ್ಮ ಸುತ್ತ ತಾವಾಗೇ ಬೆಳೆದಂಥ ಕಳೆ ಸಸ್ಯಗಳ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನ. ತೋಟಗಳಲ್ಲಿ ಇವೆಲ್ಲ ಬೆಳೆಯುತ್ತವೆ. ನಾವೇನು ಮಾಡ್ತಾ ಇರ್ತೀವಿ ಅಂದರೆ ಯೂಶ್ವಲಿ ಅದಕ್ಕೆ ಕಳೆನಾಶಕ ಅಂತ ಹೊಡೆದು ಎಲ್ಲ ತೆಗೆದು ಹಾಕಿ ನೀಟಾಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಮಾಡ್ತಾಯಿದ್ದೀವಿ. ಅದ್ರ ಬದಲು ನಾವು ಅವುಗಳ ಬಗ್ಗೆ ತಿಳ್ಕೊಂಡು ಅದನ್ನು ಉಪಯೋಗಿಸ್ತಾ ಹೋದರೆ ಪ್ರತಿಯೊಂದಕ್ಕೂ ತಂದೇ ಆದಂಥ ಔಷಧಿ ಗುಣಗಳಿರುತ್ತವೆ. ಮಿಗಿಲಾಗಿ ಅವೆಲ್ಲ ನಮ್ಮ ಆಹಾರ ಪದ್ಧತಿನಲ್ಲಿ ಇದ್ದಂಥವು ಇವತ್ತೆಲ್ಲ ಮರ್ತ್ಕೋತಿದ್ದೀವಿ ಅಷ್ಟೇ. ಸೊ ಅದು ಮತ್ತೆ ವಾಪಸ್ ಆಹಾರವಾಗಿ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇರೋ ಒಂದು ಕಾರ್ಯಕ್ರಮ. ಸುಮಾರು ಒಂದು 120 ಜಾತಿ ಸೊಪ್ಪುಗಳನ್ನ ಗುರುತಿಸ್ತೀವಿ ನಾವು ನಮ್ಮ ತೋಟಗಳಲ್ಲಿ. ಇವು ಈಗ ಹಿಂದೆ ಬಳಸ್ತಾ ಇದ್ದೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇದು ಲವಂಗ ತುಳಸಿ. ಇದು ನಾವು ಪಲಾವ್ ಮಾಡ್ತೀವಿ. ಇದರಲ್ಲಿ ಇದನ್ನು ಮಾಡಿದಾಗ ಕಾಳು ಮೆಣಸಾಗಲಿ ಮೆಣಸಿನ್ಕಾಯಿಲಿ ಬೇಕಾಗೋದಿಲ್ಲ. ಇದರದ್ದೇ ಅಷ್ಟು ಫ್ಲೇವರ್ಫುಲ್ ಆಗಿರುತ್ತೆ. ಇದು ಟೇಸ್ಟಿ ಸ್ಪೈಸಿ ಇರುತ್ತೆ, ತುಂಬ ಸ್ಪೈಸಿ ಇರುತ್ತೆ. ನೀವೇ ಒಂಚೂರು ಕಿತ್ಕೊಂಡು ತಿಂದು ನೋಡ್ಬೋದು. ಮತ್ತು ಸರ್ವ ಸಾಂಬಾರ್ ಅಂತಾರಲ್ಲ ಅದು ಬೇರೆ, ಅದು ಬೇರೆ. ಬೇಸಿಲ್ ವೆರೈಟಿ ಓಸಿಮಮ್ ಗ್ರಾಟಿಸಿಮಮ್ ಅಂತ, ಲವಂಗ ತುಳಸಿ ಅಂತ. ತುಂಬ ಖಾರ ಇರುತ್ತೆ. ಓಕೆ, ಸೊ ಹಾಗಾಗಿ ಇದನ್ನು ಹಾಗೆ ಬಳಸ್ತೀವಿ. ಮತ್ತು ಇದ್ರ ಜೊತೆಗೆ ಇದು ಮೊಸರು ಬಜ್ಜಿಗೆ ಸಾಧಾರಣವಾಗಿ ಎಲ್ಲನೂ ಟೊಮೊಟೊ ಈರುಳ್ಳಿ ಹಾಕಿ ಮಾಡ್ತಾರೆ. ನಾವು ಎಡಿಬಲ್ ಫ್ಲವರ್ಸ್ ಯೂಸ್ ಮಾಡ್ತೀವಿ. ಈಗೇನಾಗಿದೆ ಅಂದರೆ ವೆಸ್ಟರ್ನ್ ವರ್ಲ್ಡಿಂದ ಒಂದು ಹೊಸ ಹುನ್ನಾರ ಬಂದಿದೆ. ವಿ ಹ್ಯಾವ್ ಡಿಸ್ಕವರ್ಡ್ ಅ ನ್ಯೂ ಲೈನ್ ಆಫ್ ಫುಡ್ ಕಾಲ್ಡ್ ಫ್ಲವರ್ಸ್ ಅಂತ. ಭಾರತೀಯ ಸಂಸ್ಕೃತಿನಲ್ಲಿ ನಾವು ಮೊದಲಿಂದನೂ ಬಳಸ್ತಾ ಇದ್ದಂಥ ಅದು ಮತ್ತೆ ನಮ್ಮ ಮಕ್ಕಳಿಗೆಲ್ಲ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಅದನ್ನು ಬಳಸ್ತೀವಿ. ಅಫ್ಕೋರ್ಸ್ ಇದು ಕಾಶಿಯ ಫ್ಯಾಮಿಲಿ. ಇದು ಕಾಶಿಯ ಟೋರಾ. ಇದು ಚಿಕ್ಕಣ್ಣ, ತಮ್ಮ ಇವನು, ಇವ್ರ ಅಣ್ಣ. ಯಾವ್ದು ಬಗ್ಗೆ ಯೂಸ್ ಮಾಡ್ತಾರೆ? ಇದನ್ನು ನಾವು ಎಲೆನ ಅಡುಗೆನಲ್ಲಿ ಉಪಯೋಗಿಸ್ಬೋದು, ಬೆರಕೆ ಸೊಪ್ಪಲ್ಲಿ ಉಪಯೋಗಿಸ್ಬೋದು. ವಿಶೇಷ ಏನಂದರೆ ಇದನ್ನು ಬೆರಕೆ ಸೊಪ್ಪಲ್ಲಿ ಮಾಡ್ಬೋದು. ಬಟ್ ಇದನ್ನು ನಾವು ಬೋಂಡ ಮಾಡ್ತೀವಿ. ಇದರಲ್ಲಿ ತಗಚೆ ಸೊಪ್ಪು ಬೋಂಡ ಮಾಡ್ಬೋದು. ಇದು ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಅದ್ರ ಜೊತೆಗೆ ಇದು ಹಾರ್ಟ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡುತ್ತೆ. ಓಕೆ, ಬಟ್ ಇದು ಅದೇನೇ ಸ್ಕಿನ್ ಕೇರ್ಗೆ ಒಳ್ಳೆಯದು. ಜೊತೆಯಲ್ಲಿ ಇದು ಎಸ್ಪೆಷಲಿ ಲಕ್ವ ಹೊಡೆದವ್ರಿಗೆ, ಪ್ಯಾರಾಲಿಸಿಸ್ ಆಗುತ್ತಲ್ಲ ಅಂಥವ್ರಿಗೆ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ನಾವು ನಾಟಿ ಹಸುವಿನ ಬೆಣ್ಣೆ ಜೊತೆ ಇದನ್ನು ಲೇಪನ ಮಾಡ್ತಾ ಬಂದರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಯಾವ ರೀತಿ ಯೂಸ್ ಮಾಡ್ಬೇಕು ಸರ್ ಇದೆಲ್ಲ? ಯಾವ ಆಹಾರವಾಗ ಔಷಧಿಗೆ ಮತ್ತು ಆಹಾರವಾಗಿ ಅಂದರೆ ನಾವು ಎಲೆ ಕುಡಿಗಳನ್ನ ಉಪಯೋಗಿಸ್ಕೊಂಡು ಬೆರಕೆ ಸೊಪ್ಪಲ್ಲಿ ಉಪಯೋಗಿಸೋದು. ನಾವೇನು ಸಪ್ರೇಟಾಗಿ ಇದನ್ನೇ ಏನು ಮಾಡೋಕ್ಕೋಗಲ್ಲ. ಸೊ ಆಹಾರವಾಗಿ ಔಷಧಿಯಾಗಿ ಉಪಯೋಗಿಸ್ಬೇಕು ಅಂತಂದರೆ ನಾವು ಹೂವನ್ನು ಡೈರೆಕ್ಟಾಗಿ ಬಳಸ್ಬೋದು. ಔಷಧಿಯಾಗಿ ಅಂತ ನಾನು ಆಗಲೇ ಹೇಳ್ದಂಗೆ ನಾಟಿ ಹಸುವಿನ ಬೆಣ್ಣೆ ಜೊತೆ ಇದನ್ನು ಲೇಪನ ಮಾಡಿ ಚರ್ಮ ಕಚ್ಕೊತಾ ಇರಬೇಕು. ಇದು ಕುಪ್ಪೆ ಸೊಪ್ಪು, ಅಕಲ್ಪ ಇಂಡಿಕಾ ಅಂತ. ಇದು ಕೆಮ್ಮಿದ್ದಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಟ್ ಅಡುಗೆ ನಾವೇನು ಹೇಳೋದಂದರೆ ಹುಷಾರಿಲ್ಲ ಅಂತ ಅಂದಾಗ ಎಲ್ಲೋ ಹಾಸ್ಪಿಟ್ಲಿಗೆ ಹೋಗೋದು ಬೇಕಿಲ್ಲ. ಇದೇ ನಮ್ಮ ಮೆಡಿಕಲ್ ಸ್ಟೋರು, ಇಲ್ಲೇ ಇದೆ ಎಲ್ಲದಕ್ಕೂ ಉತ್ತರ. ಇಲ್ಲ, ಇದು ಸಿಕ್ಕಿದಾಗ ಅಷ್ಟೇ. ಇವನ್ನೆಲ್ಲ ನಾವು ಆಹಾರವಾಗಿ ಉಪಯೋಗಿಸ್ತಾ ಹೋದರೆ ಔಷಧಿಯಾಗಿ ಹುಡ್ಕೊಂಡು ಹೋಗೋ ಪ್ರಮೇಯನೇ ಇರಲ್ವಲ್ಲ. ಇದೆಲ್ಲ ಕಡೆ ಸಿಗುತ್ತಮ್ಮ, ಸಾಧಾರಣ ಇರಲ್ಲ. ಆಹಾರವಾಗಿ ಉಪಯೋಗಿಸೋಕೆ ಗೊತ್ತಾಗಲ್ಲ. ನಾವು ದೋಸೆ ಮಾಡ್ಬೋದು. ಇದರಲ್ಲಿ ಯಾವ ರೀತಿ ಸರ್? ಎಲೆ ತೆಗೆದುಬಿಟ್ಟು ನಾವು ದೋಸೆ ಹಿಟ್ಟಿನ ಜೊತೆ ರುಬ್ಬಿ ಉಪಯೋಗಿಸೋದು. ನಿಮಗೆ ಉದ್ದಿನ ಬೇಳೆ ಬೇಕಿಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಇದ್ರದ್ದು ಜೊತೆ ಅಷ್ಟೇ. ಇನ್ನೊಂದು ನೋಡಿ, ಇದು ಮುಟ್ಬೇಡಿ, ಮುಟ್ಬೇಡಿ. ಇದು ತೀಟೆ ಸೊಪ್ಪು, ಇದು ಕುರ್ಚೆ ಸೊಪ್ಪು ಅಂತ ನವೆ ಆಗುತ್ತೆ. ಇದು ಹಿಂಗೆ ಮುಟ್ಟಿದ್ರೆ ಏನಾಗಲ್ಲ, ಹಿಂಗೆ ಮುಟ್ಟಿದ್ರೆ ನೆವೆ ಆಗುತ್ತೆ. 1 ಗಂಟೆ ನೆವೆ ಆಗುತ್ತೆ. ಹಿಂಗೆ ಮುಟ್ಟಿದ್ರೆ ಏನಾಗಲ್ಲ. ಇದನ್ನು ನಾವು ಅಡುಗೆನಲ್ಲಿ ಉಪಯೋಗಿಸ್ಬೋದು. ತೀಟೆ ಸೊಪ್ಪು, ತುಳಸಿ ಸೊಪ್ಪು ಅಂತ. ಇದನ್ನ ಅಡಿಗೆಯಲ್ಲಿ ಉಪಯೋಗಿಸಿದ್ರೆ ನೆವೆ ಬರಲ್ವಾ? ಏನು ಪ್ರಾಬ್ಲಮ್ ಆಗಲ್ಲ? ಯಾವ ರೀತಿ ಉಪಯೋಗಿಸೋದು? ಸೇಮ್ ಇದನ್ನು ನೀವು ದೋಸೆ ಮಾಡಿ ಉದ್ದಿನ ಬೇಳೆ ಬೇಕಾಗಲ್ಲ. ಇದನ್ನು ಮಾಡೋದು ಅದ್ರ ಜೊತೆಗೆ ರುಬ್ಬೇಕು. ರುಬ್ಬಿಡಿ, ಟ್ರೈ ಮಾಡಿ. ಏನಾಗಲ್ಲ ನೋಡಿ. ಕಳೆ ನಷ್ಟ ಹೊಡ್ತಿಲ್ಲ. ನೀಟ್ ಮಾಡಕ್ಕೆ
ಇವರು ನಮ್ಮ ಸಂಶೋಧನಾ ನಿರ್ದೇಶಕರಾದ ಶಿವರಾಮ್ ಅವರು ಗೌರವಿಸಿದ್ದಾರೆ. ಶ್ರೀ ಆರ್ ಜಯಗಣಿ ನೆಲಮಂಗಲ ಅವರು, ಅದೇ ರೀತಿ ದೇವರಾಜು ಚನ್ನಮಂಗಲ ಅವರು ನಮ್ಮ ಸಂಶೋಧನಾ ನಿರ್ದೇಶಕರಿಗೆ ಗೌರವ ಸಮರ್ಪಣೆ ನಮ್ಮ ಕುಲಸಚಿವರು ಕಾನ್ಪುರ ತಾಲೂಕಿನ BR ಗಿರೀಶ್ ಅವರನ್ನು ಗೌರವಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಕುಲಸಚಿವರಾದ KJ ನಾರಾಯಣಸ್ವಾಮಿ ಅವರು ಇದೀಗ ದೇವರಾಜ್ ಅವರನ್ನು ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ದೇವರಾಜ್ ಅವರು ಮೂಲತಃ ಚನ್ನಪಟ್ಟಣ ತಾಲೂಕು ನೆರಳೂರು ಗ್ರಾಮದ ಪರಿಸರ ಕೃಷಿಕರು. ಇದಾದ ನಂತರ BR ಗಿರೀಶ್ ಅವರು ಕನಕಪುರ ತಾಲೂಕು ಉದಾರಹಳ್ಳಿ ಗ್ರಾಮದ ಪರಿಸರ ನಮ್ಮ ಕುಲಸಚಿವರಾದ. ಒಮ್ಮೆ ಈ ಎಲ್ಲ ರೈತ ಬಾಂಧವರೇ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಪ್ರೋತ್ಸಾಹ ನೀಡಬೇಕು ಅಂತೇಳಿ ಎಲ್ಲರೂ ವಿನಂತಿ ಮಾಡ್ತಾ ಇದ್ದೇವೆ. ಇವರ ಈ ಸಾಧನೆಗಳು ಪೈಪ್ಗೂ ಹಾಕ್ಬೋದು ನೀವು. ಸರ್ ಯಾವ್ದು ಇದು? ಆತ್ಮೀಯ ಇದು ಬಳ್ಳಿ ಆಲೂಗಡ್ಡೆ ಅಂತ. ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ವಿದ್ಯಾನಿಲಯದ ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ಈ ದಿನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರುವಂಥ ಎಲ್ಲ ಪ್ರಗತಿಪರ ರೈತರು. ಕೃಷಿ ವಿಶ್ವವಿದ್ಯಾನಿಲಯ ಹಾಕಂಗಿಲ್ಲ ನೋಡಿ, ಎಲ್ಲ ರೆಡಿ ಇರುತ್ತೆ. ಮಿಕ್ಸ್ ಮಾಡೋದು, ಫ್ರೈ ಮಾಡೋದು ಅಷ್ಟೇ. 100 ರೂಪಾಯಿಗೆ 4 ಪ್ಯಾಕೆಟ್ ಇದೆ ನೋಡಿ. ಗೋಬಿ ಮಂಚೂರಿಯನ್ ಮಸಾಲೆ ಇದೆ, ಹೋಮ್ ಮೇಡ್. ಸರ್ ಮಕ್ಕಳಿಗೆಲ್ಲ ಹೊರಗಡೆ ತಿನ್ಸೋ ಬದಲು ಮನೇಲೆ ಮಾಡ್ಕೊಂಡು ಕೊಡ್ಬೋದು ನೋಡಿ.